ಹಾಯ್ ಹಲೋ ಫ್ರೆಂಡ್ಸ್, ಮತ್ತೆ ಒಂದು ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ. ಈಗ ನಾವು ಒಂದು ಶಾರ್ಟ್ ಡ್ರೈವ್ ಹೋಗ್ತಿದ್ದಾರೆ. ಎಲ್ಲಿಗೆ ಏನು ಅಂತ ನಾನು ಹೋಗ್ತಾ ಹೇಳ್ತೀನಿ, ಬನ್ನಿ. ಲಾಂಗ್ ಡ್ರೈವ್ ಅಂತ ಹೇಳಿದ್ದೆ. ಈಗ ನಾವೆಲ್ಲ ಹೋಗ್ತಿದ್ದೀರಿ ಅಂದರೆ ಮುಲ್ಬಾಗಿಲಿಗೆ ಹೋಗ್ತಿದ್ದೀರಿ. ಮುಲ್ಬಾಗಿಲಿಗೆ ಏನಕ್ಕೆಂದರೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಿಮಗೆ. ಒಂದು ಕೆಲಸದ ಮೇಲೆ ನೀವೊಂದು ಜಾಗನ ತೋರಿಸೋದಕ್ಕೆ ಆ್ಯಕ್ಚುಲಿ ನೋಡೋಕೆ ಹೋದರೆ, ಈಗ ಆಲ್ರೆಡಿ ನಾವು ಹೊಸಕೋಟೆ ದಾಟಿದ್ದೀರಿ. ನಾವಿರೋದು ವೈಟ್ ಫೀಲ್ಡಿಂದ ಮುಲ್ಬಾಗ್ಲು ಆಲ್ಮೋಸ್ಟ್ ಒಂದು 80 to 90 ಕಿಲೋಮೀಟರ್ಸ್ ಆಗುತ್ತೆ. ಈ ಟೈಮಲ್ಲಿ ಏನಕ್ಕೆ ಹೋಗ್ತಿದ್ದೀರಿ ಅಂದರೆ, ನಾನು ಹೇಳಿದ್ನಲ್ಲ ನಿಮ್ಗೊಂದು ಜಾಗ ತೋರಿಸೋದಕ್ಕಂತ. ಅದು 6 o'clock ಮೇಲೇ ಸ್ಟಾರ್ಟ್ ಆಗೋದು. ಸೊ ಅದು ಪ್ಲೇಸ್ ಆ್ಯಕ್ಚುಲಿ ಜಸ್ಟ್ ಚಿಕ್ಕದಾಗಿ ಒಂದು ಸರ್ಪ್ರೈಸ್ ಅಷ್ಟೇ, ಬೇರೆ ಏನಿಲ್ಲ. ಅದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಯೂಟ್ಯೂಬಲ್ಲಿ. ಇದೇ ಫಸ್ಟ್ ಟೈಮ್ ಆ ಜಾಗನ ವಿಡಿಯೋ ಮಾಡ್ತಿರೋದು ಅಂತ. ಅದನ್ನು ತೋರಿಸ್ತೀನಿ. ಈಗ ಬನ್ನಿ ಮುಲ್ಬಾಗಿಲಿಗೆ ಹೋಗೋಣ. ಈಗ ನೋಡ್ತಾ ಇದ್ದೀರಾ, ಇದು ಈ ಫ್ಲೈಓವರ್ ನಿಮಗೆ ಅಷ್ಟು ಗೊತ್ತಿಲ್ಲ ಅನ್ಸುತ್ತೆ. ಸ್ಯಾಟಲೈಟ್ ಫ್ಲೈಓವರ್ ಇದು. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಇನ್ನೂ ಓಪನ್ ಆಗಿಲ್ಲ ಅಫಿಷಿಯಲ್ ಆಗಿ, ಬಟ್ ಆದರೆ ಗಾಡಿಗಳೆಲ್ಲ ಓಡಾಡ್ತಿದ್ದಾವೆ. ಅದು ಸ್ವಲ್ಪ ದೂರ. ಇದೇನಾಗುತ್ತೆ ಅಂದರೆ ಹೊಸಕೋಟೆ ದೇವನಹಳ್ಳಿಗೆ ಇದಿದೆ. ಈಗ ಮನೆ ರೀಚ್ ಆದ್ರಿ, ಮೇಲೆ ಹೋಗ್ಬೇಕು. ಅಲ್ಲಿ ಭಯಂಕರ ಮಳೆ ಇದೆ, ನೋಡ್ಬೋದು ನೀವು. ತೋರಿಸ್ತೀನಿ ನೋಡಿ. ಇಲ್ಲಿಂದ ಕಾಣಿಸಲ್ಲ ಅಷ್ಟಾಗಿ, ಬಟ್ ಮೇಲೆ ಹೋದರೆ ನೋಡ್ಬೋದು ನಾವು. ಭಯಂಕರ ಮಳೆ ಇದೆ. ಮಳೆ ಬರ್ತಿದೆ. ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ. ಮತ್ತೆ ಚಾಕ್ನಾಗ್ ಹೋಗಿ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಅನಿಲ್ ಅಂತ. ನೀವು ಯೂಟ್ಯೂಬ್ ವಿಡಿಯೋ ನೋಡಿರ್ಬೋದು. ಹೌದು ಸರ್, ನೋಡಿದ್ವಿ. ಈಗ ಚಾಕ್ನ, ಮುಲ್ಬಾಗಲ್ ಚಾಕ್ನ ಅಂತ ವೈಫ್ ಅವರು ಅಣ್ಣ ನನಗೆ ಫೋನ್ ಮಾಡಿ ಹೇಳಿದ್ರು. ನಾನು ಕಲಸಬಲ್ಲ ಚಾಕ್ನ ತಿಂದಿದ್ದೀನಿ, ಅದಾದ್ಮೇಲೆ ಚನ್ನಪಟ್ಟಣ ಚಾಕ್ನ ನೋಡಿದ್ದೀನಿ. ಮುಲ್ಬಾಗಲ್ ಚಾಕ್ನ ಇದೆ ಫಸ್ಟ್ ಟೈಮ್. ಈಗ ನಾನು ಅದನ್ನ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಈ ಫಸ್ಟ್ ನಿಮ್ ಪರಿಚಯ ಮಾಡ್ಕೊಳ್ಳೋಣ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಹರೀಶ್ ಗೌಡ ಅಂತ ಹೇಳಿ. ಹರೀಶ್ ಗೌಡ. ಇದು ಚಾಕ್ನ ಐಡಿಯಾ ಹೆಂಗ್ ಬಂತು ನಿಮ್ಗೆ? ಇಲ್ಲಿ ಅದ್ ನೋಡ್ಬಿಟ್ಟು ಬಂತ, ಇಲ್ಲ ಅಂತ ಹೇಳಿದ್ರೆ ನೀವಾಗೇನೆ ಯೂಟ್ಯೂಬ್ ಅಲ್ಲಿ ಅದರಲ್ಲಿ ಎಲ್ಲ ಮಾಮೂಲಿ ವ್ಯೂವರ್ಸ್ ಎಲ್ಲ ನೋಡಿ ನಾನೇ ಓನಾಗಿ, ನಾನೇನು ಹೋಗಲ್ಲಿ ಕಲ್ತಿಲ್ಲ. ಓನಾಗಿ ನಾನೇ ಪ್ರಿಪೇರ್ ಮಾಡ್ಕೊಂಡು, ಚಟ್ನಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು, ಮಟನ್ ಎಲ್ಲ ಒಳ್ಳೆ ಮಟನ್, ಫ್ರೆಶ್ ಮಟನ್ದು ಎಲ್ಲ ಸ್ಪೇರ್ ಪಾರ್ಟ್ಸ್ ಕಲೆಕ್ಟ್ ಮಾಡ್ಕೊಂಡು ಡೈಲಿ ನಾನೇ ಪ್ರಿಪೇರ್ ಮಾಡ್ತಾರೆ. ಈಗ ನಾನು ಚನ್ನಪಟ್ಟಣದಲ್ಲಿ ಚಾಕ್ನ ನೋಡಿದ್ದೀನಿ. ಅಲ್ಲಿ ಮಂಜು ಅಣ್ಣವ್ರು ಇದಾರೆ. ಅವ್ರೇನ್ ಹೇಳ್ತಾರಂದ್ರೆ, ಅವ್ರ ಸ್ಪೆಷಲ್ ಚಟ್ನಿ ಒಂದು ಹಾಕ್ತೀನಿ, ಅದು ನಮ್ಗೆ ಸೀಕ್ರೆಟ್ ರೆಸಿಪಿ, ನಾವ್ ಯಾರು ಅದಕ್ಕೆ ಯಾರಿಗೂ ಅದು ಹೇಳಲ್ಲ ಅಂತಾರೆ. ಈ ನಿಮ್ಮ ಹತ್ರನೂ ಅದೇ ತರ ಒಂದು ಸೀಕ್ರೆಟ್ ರೆಸಿಪಿ ಇದೆಯಾ? ಹೌದು ಸರ್, ನಮ್ಮ ಹತ್ರ ಸೇಮ್ ಅದೇ ತರ ಒಂದು ನಮ್ಗೆ ಓನ್ ಮೇಡ್ ಮನೆಯಲ್ಲೇ ಮಾಡೋದೆಲ್ಲ. ನಾವು ಚಟ್ನಿ ನಮ್ದೇ ಸ್ಪೆಷಲ್ ಒಂದು ಚಟ್ನಿ. ನಿಮ್ ಸೀಕ್ರೆಟ್ ರೆಸಿಪಿ, ನಿಮ್ ಸೀಕ್ರೆಟ್ ಮಸಾಲೆ, ಅದು ಮಸಾಲೆ ಒಂದೈತೆ. ಈಗ ಮಟನ್ ಅಂತ ಹೇಳಕ್ ಹೋದ್ರೆ ನಿಮ್ಗೆ ಎಲ್ಲ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ, ಚಾಕ್ನ ಎಲ್ರಿಗೂ ಗೊತ್ತಿರುತ್ತೆ. ಇದೆಲ್ಲ ಎಲ್ಲಿಂದ ತರ್ತೀರಾ? ಇದೆಲ್ಲ ಇಲ್ಲೇ ಮಾರ್ಕೆಟ್ ಅಲ್ಲಿ ಹಲಾಲ್ ಆಗಿರ್ತದೆ. ಎಲ್ಲ ನಮ್ಮ ಇವರೆಲ್ಲ ಬರ್ತಾರೆ, 100% ಹಲಾಲ್ ಇರ್ತದೆ. ಎಲ್ಲ ನಾವು ನಮ್ಗೆ ಬೇಕಾಗಿರೋದು ಫ್ರೆಶ್ ಆಗಿ ಬೆಳಗ್ಗೆ ಮರಿಗಳು ಕೊಯ್ದಿದ ತಕ್ಷಣ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಟ್ಟು. ಓಕೆ, ಇದು ಕರೆಕ್ಟ್ ಆಗಿ ಲೊಕೇಶನ್ ಎಲ್ಲಿದೆ ಅಣ್ಣ ಹೇಳ್ಬೇಕು? ಮುಳಬಾಗಿಲು ಸೋಮೇಶ್ವರ ಪಾಳ್ಯ, BMC ಪೆಟ್ರೋಲ್ ಬಂಕ್ ಆಪೋಸಿಟ್. BMC ಪೆಟ್ರೋಲ್
ನೋಡ್ಕೊಳ್ಳಿ ವೀಕ್ಷಕರೇ, ಇದು ಮುಲ್ಬಾಗಲು ಏನು ಪಾಳ್ಯ ಅಣ್ಣ ಇದು? ಸೋಮೇಶ್ವರ ಪಾಳ್ಯ, BMC ಪೆಟ್ರೋಲ್ ಬಂಕ್ ಎದುರುಗಡೆ. ನೀವು ಪೆಟ್ರೋಲ್ ಬಂಕ್ ನೋಡ್ಬೋದು. BMC ಪೆಟ್ರೋಲ್ ಬಂಕ್ ಎದುರುಗಡೆ ನಮ್ಮ ಹೋಟೆಲ್ ಹೆಸರು ಸೂರಿ ದಮ್ ಬಿರಿಯಾನಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಮಾಮೂಲಿ ಸಂಡೇ, ಟ್ಯೂಸ್ಡೇ, ಫ್ರೈಡೆ, ಬೆಳಗ್ಗೆ 6 ಗಂಟೆ 6:15ಗೆಲ್ಲ ಕಾಲ್ ಸೂಪ್ ರೆಡಿ ಆಗಿರ್ತದೆ. ಮತ್ತೆ ಮಟನ್ ಬಿರಿಯಾನಿ ಇರ್ತದೆ, ಚಿಕನ್ ಬಿರಿಯಾನಿ ಇರ್ತದೆ. ನಮ್ಗೆ ಚಾಕ್ನ ಸ್ಟಾರ್ಟ್ ಮಾಡೋದು ಈವ್ನಿಂಗ್ 5 ಗಂಟೆಗೆ. ಓಕೆ, ಇಲ್ಲಿ ನೋಡಿ ನಾರ್ಮಲ್ ಹೋಟೆಲ್ ಇರುತ್ತೆ, ಸೂರಿ ದಮ್ ಬಿರಿಯಾನಿ ಅನ್ನೋ ಹೋಟೆಲ್. ನೀವು ಬೋರ್ಡ್ ನೋಡ್ತಿರ್ಬೋದು, ಅಲ್ಲಿ ಒಳಗಡೆನೂ ಇದೆ ನೋಡಿ. ಒಳಗಡೆ ಐತೆ, ಅಲ್ಲೇ ಲೈಟಿಂಗ್. ಇದು ಹೋಟೆಲ್. ಏನಿಲ್ಲ, ಮುಲ್ಬಾಗಿಲ್ ನೀವು ಎಂಟ್ರ್ ಆದ್ರೆ ನೀವು ಸೈಟ್ ಒಳಗಡೆ ಬರೋವಾಗ ಎಂಟ್ರಿಯಲ್ಲಿ ಲೆಫ್ಟ್ ಸೈಡ್ ಬಂದ್ಬಿಟ್ಟು BMC ಪೆಟ್ರೋಲ್ ಬಂಕ್ ಇರುತ್ತೆ, ರೈಟ್ ಸೈಡ್ ಸೂರಿ ದಮ್ ಬಿರಿಯಾನಿ ಅಂತ ಇರುತ್ತೆ. ಆ ಸೂರಿ ದಮ್ ಬಿರಿಯಾನಿ ಅವ್ರದನ್ನೇ ಇದು ಚಾಕ್ನ. ಈಗ ಅವ್ರು ಆಲ್ರೆಡಿ ಹೇಳಿದ್ದಾರೆ. ಈಗ ನಾವ್ ಏನ್ ಮಾಡೋಣ ಅಂದ್ರೆ ಚಾಕ್ನ ಹೆಂಗ್ ಮಾಡ್ತಾರೆ ಅನ್ನೋದು ನೋಡೋಣ. ನಾವು ಮಟನ್ ಹೆಂಗ್ ಕಟ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ, ಎಲ್ಲ ಕುರಿಗಳ ಸ್ಪೇರ್ ಪಾರ್ಟ್ಸ್ ಎಲ್ಲ ಇಲ್ಲೇ ಇದಾಗ್ಬಿಟ್ಟಿದಾವೆ. ಲಿವರ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಬೀಜ ಆಗಿರ್ಬೋದು, ಬಳ್ಳಿ ಆಗಿರ್ಬೋದು, ಎಲ್ಲ ಇಲ್ಲೇ ಇದೆ. ಇದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಯಾವ ಲೆಕ್ಕದಲ್ಲಿ ಮಾಡ್ತೀರಣ್ಣ ನೀವಿಲ್ಲಿ? ಕೆಜಿ ಲೆಕ್ಕ. ನಾರ್ಮಲ್ ಆಗಿ ಕೆಜಿ ಲೆಕ್ಕದಲ್ಲಿ ಮಾಡ್ತೀರಾ. ರೇಟ್ ಹೆಂಗಿರುತ್ತೆ? ಕಾಲ್ ಕೆಜಿ 250, 1 kg 1000 rupees. ಯಾರಾದ್ರೂ ಬರ್ಲಿ ಇದೆ, ಅವ್ರು ಬೇಕಾದ್ರೆ ಯಾವ್ದು ಬೇಕಾದ್ರೂ ತಗೋಬಹುದು, ಸೆಲೆಕ್ಟ್ ಮಾಡ್ಕೊಂಡು. ಓಕೆ, ನೋಡಿ ವೀಕ್ಷಕರೇ, ನಾನು ಚಟ್ಮಟ್ನಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ. ಅಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಯಾವ್ದು ಬೇಕಾದ್ರೂ ತಗೋಬಹುದು, ಸೆಲೆಕ್ಟೆಡ್ ಮಾಡ್ಕೋಬಹುದು, ಇಲ್ಲದ್ರೆ ಪರ್ಟಿಕ್ಯುಲರ್ ತಗೋಬಹುದು. ಇಲ್ಲಿ ಏನಂತ ಹೇಳಿದ್ರೆ ಪ್ರೈಸ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ. ಸೆಲೆಕ್ಟೆಡ್ ನೀವು ಬೇಕಂದ್ರೆ 300 rupees ಆಗುತ್ತೆ. ಫುಲ್ ಕಂಪ್ಲೀಟ್ಲಿ ಮಿಕ್ಸ್ ಅಂತ ಹೇಳಿದ್ರೆ 250 ಆಗುತ್ತೆ ಕಾಲ್ ಕೆಜಿಗೆ. ಸೊ ಅಪ್ರಾಕ್ಸಿಮೇಟ್ಲಿ ಕೆಜಿಗೆ 1000 rupees ಆಗುತ್ತೆ. ಬನ್ನಿ, ನಾವು ಕಟ್ ಮಾಡೋದು ಹೆಂಗೆ ಅಂತ ತೋರಿಸಿ. ನೋಡಿ, ಈಗ ಲಿವರ್ ಕಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಬೀಜ, ಒಂದು ದಿವಸಕ್ಕೆ ಎಷ್ಟು ಕೆಜಿ ಹೋಗ್ಬೋದ? ಈಗ ಸದ್ಯಕ್ಕೆ 9 to 10 ಹೋಗುತ್ತೆ. 10 kg ಹೋಗುತ್ತೆ. 9 to 10 kg ಹೋಗುತ್ತೆ. ನೋಡಿ, 10 kg ಚಾಕ್ನ ಹೋಗುತ್ತೆ ಇಲ್ಲಿ ದಿವಸಕ್ಕೆ. ಹಾಗಂದ್ರೆ ಸಂಡೇ ಟೈಮಲ್ಲಿ ನೋಡ್ಬೇಕು. ಸಂಡೇ ಟೈಮಲ್ಲಿ ಎಷ್ಟಾಗ್ಬೋದು? ಹಾ, ಈಗ ನೋಡಿ ಆಲ್ರೆಡಿ ಕಟ್ ಮಾಡಿದ್ರಲ್ವಾ, ಈಗ ಹಾಕ್ತಿದ್ದಾರೆ. ಸಾಲ್ಟ್ ಹಾಕ್ತಾ ಇದ್ದಾರೆ. ಶಾಕ್ನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದು ತೀರಾ ಕೊಬ್ಬಲೆ ಬೇಯಿಸ್ತಾರೆ, ಎಣ್ಣೆ ಹಾಕಲ್ಲ. ಸೊ ಆಯಿಲ್ ಇರಲ್ಲ ಇದರಲ್ಲಿ. ಕಂಪ್ಲೀಟ್ಲಿ ಆ ಕುರಿದಾಗ್ಲಿ ಆ ಫ್ಯಾಟ್ ಏನಿದೆಯಲ್ಲ, ಆ ಫ್ಯಾಟ್ ಹಾಕಿನೇ ಇದೆಲ್ಲನೂ ಬೇಯಿಸೋದು. ಅದು ಬೇಯ್ತಿದ್ದಂಗೆ ಆ ಸ್ಮೆಲ್ಗೆನೆ ತಿನ್ಬೇಕು ಅನ್ಸ್ತಿದೆ, ಅಷ್ಟೊಂದು ಇದಿದೆ ಇದು. ನೋಡಿ, ಈಗ ಆ ಫ್ಯಾಟ್ ಹಾಕ್ತಿದ್ದಾರೆ. ಆ ಫ್ಯಾಟ್ ಕರಗಿ ಆಯಿಲ್ ತರ ಕನ್ವರ್ಟ್ ಆಗಿ ಈ ಏನಿದೆ ಪೀಸಸ್ ಎಲ್ಲ ಬೇಯೋದು.
ಸಂಡೇ ಹೊತ್ತು ನಿಮ್ಗೆ ಜಾಸ್ತಿ ರಶ್ ಇರ್ತದೆ? ಸಂಡೇ ಹೊತ್ತು ರಶ್ ಜಾಸ್ತಿ ಇರ್ತದೆ. ಆ ಟೈಮಲ್ಲಿ ನಿಮ್ಗೆ ಎಷ್ಟೊಂದು ಹೋಗ್ಬೋದು? ಮಟನ್ ಒಂದು 15 ಕೆಜಿ ಮೇಲೆ ಹೋಗ್ತದೆ. ನಮ್ ಪ್ಲಸ್ ಲೋಕಲ್ ಇದಲ್ಲ, ಇದು 250 ರೂಪಾಯಿ ಕೊಟ್ಟು ತಿನ್ನಕ್ ಅದು ಇದು ಕೆಲವರು ಬಡವರು ಇರ್ತಾರೆ. ಅದನ್ನ ಚಿಕನ್ ಮಾಡ್ತೀವಿ ಸರ್. ಚಿಕನ್ ಲಿವರ್ ಮಾಡ್ತೀವಿ. ಲಿವರ್ ಹಾರ್ಟ್ 2 ಮಿಕ್ಸ್ ಮಾಡ್ತೀವಿ. ಓಕೆ. ಚಿಕನ್ ಲಿವರ್ ಅದು ಮಾಡ್ತೀರಿ. ಅದು ಒಂದು ಸಂಡೇ ಟೈಮ್ ಒಂದು 10 ಕೆಜಿ ಹೋಗ್ತದೆ ಸರ್. ಸಂಡೇ ಟೈಮ್ 10 kg ಹೋಗುತ್ತೆ. ಚಿಕನ್ ಹೋಗುತ್ತೆ. ಮಟನ್ 2 ಸೇರಿ ಒಂದು 20-25 ಕೆಜಿಸ್ ಹೋಗುತ್ತೆ. ವೀಕ್ಷಕರೇ, ಇದ್ರಲ್ಲಿ ನೋಡಿ ಇನ್ನೊಂದೇನಂದ್ರೆ ಎಲ್ಲಾ ಜಾಗದಲ್ಲೂ ಬರೀ ಮಟನ್ ಮಾತ್ರನೇ ಚಾಕ್ನ ಆಗೋದು, ಇಲ್ಲಿ ಚಿಕನ್ ಚಾಕ್ನೂ ಸಿಗುತ್ತೆ. ಸೊ ನಿಮ್ಗೆ ಡಬಲ್ ಧಮಾಕ, ಚಿಕನ್ ಸಿಗುತ್ತೆ, ಮಟನ್ ಸಿಗುತ್ತೆ. ನೀವು ಇಲ್ಲಿ ಬಂದು ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಸಾಕು, ಅವ್ರನ್ನ ಮಾಡ್ಕೊಡ್ತಾರೆ. ನಿಮ್ಗೆ ಎಷ್ಟು ಬೇಕು, ಏನ್ ಬೇಕು, ಹೆಂಗ್ ಬೇಕು, ಇದೆಲ್ಲಾನು ಅವ್ರು ಮಾಡ್ಕೊಡ್ತಾರೆ. ನೋಡ್ತಾ ಇರ್ಬೋದು ನೀವು, ನಾವು ಹಾಕಿರೋದ್ರಿಂದ ಬೇಯ್ತಿದೆ. ಆಲ್ಮೋಸ್ಟ್ ಒಂದು 5-10 ಮಿನಿಟ್ಸ್ಗೆ ಪೂರ್ತಿ ಬೆಂದೋಗುತ್ತೆ. ನೋಡಿ ಅವ್ರು ಹಾಕ್ತಿದಾರಲ್ವಾ ಅದೇ ಚಟ್ನಿ, ಇವರ ಸೀಕ್ರೆಟ್ ರೆಸಿಪಿ ಅದೇನೇನೆ. ಸ್ಮೋಕಿ ಚಿಕನ್ ಅಂತಾರಲ್ಲ, ಅದೇ ಆ ತರ ಇದು ಸ್ಮೋಕಿ ಚಾಕ್ನ. ಇಲ್ಲಿ ಚಾಕ್ನ ಮಾತ್ರ ಅಲ್ಲ, ಇನ್ನೊಂದು ಸ್ಪೆಷಾಲಿಟಿ ಇದೆ. ಇಲ್ಲಿ ಸೂರ್ಯ ದಮ್ ಬಿರಿಯಾನಿಯಲ್ಲಿ ಬಿರಿಯಾನಿ ತುಂಬಾ ಸಖತ್ತಾಗಿರುತ್ತೆ ಅಂತ ಕೇಳ್ಬಿಟ್ಟಿದ್ದೀನಿ ನಾನು. ಇವತ್ತು ನಾನು ಅನ್ಫಾರ್ಚುನೇಟ್ಲಿ ಟೇಸ್ಟ್ ಮಾಡಕ್ ಆಗ್ಲಿಲ್ಲ, ಬಟ್ ಅವ್ರನ್ನ ಕೇಳ್ತೀನಿ, ಅವ್ರಿಗೆ ಇಲ್ಲಿ ಮುಳ್ಬಾಗ್ಲಲ್ಲಿ ಇವರೊಂದು ಹೋಟ್ಲಲ್ಲಿ ಏನ್ ಸ್ಪೆಷಾಲಿಟಿ, ಏನ್ ಸ್ಪೆಷಲ್ ಇದೆ ಅಂತ. ಅಣ್ಣ, ನಿಮ್ಮ ಒಂದು ಹೋಟ್ಲಲ್ಲಿ ಏನು ಸ್ಪೆಷಲ್ ಇರುತ್ತೆ? ಸರ್, ನಾನು ಬೆಳಗ್ಗೆ ಹೋಟ್ಲ್ ಓಪನ್ ಮಾಡಿ ಈ ಜೂನ್ 23ಗೆ 1 year ಆಗುತ್ತೆ. 1 ವರ್ಷ ಆಗುತ್ತೆ ಜೂನ್ 23ಗೆ. ಹೌದು ಸರ್, 1 ವರ್ಷ ಆಗುತ್ತೆ. ಓಪನ್ ಮಾಡಿದಾಗಿಂದನು ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6:30ಗೆ ಕಾಳು ಸೂಪು, ತಟ್ಟೆ ಇಡ್ಲಿ ಇರುತ್ತೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6 ಗಂಟೆಗೆ ತಟ್ಟೆ ಇಡ್ಲಿ ವಿತ್ ಸೂಪ್. ಈ ಕಡೆ ರೈಡ್ ಮಾಡೋರಿಗೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಬೇರೆ ಕಡೆ ಹೋಗ್ತೀರಾ, ಹೊಸಕೋಟೆ ದಮ್ ಬಿರಿಯಾನಿ ಅಲ್ಲಿ ಇಲ್ಲಿ ಹೋಗ್ತೀರಾ. ಈ ಕಡೆ ರೈಡ್ ಮಾಡಿ ಬರ್ತೀರಲ್ವಾ, ನೀವು ಸೂರ್ಯ ದಮ್ ಬಿರಿಯಾನಿಗೆ, ಸೂರಿ ದಮ್ ಬಿರಿಯಾನಿಗೆ ಬರ್ಬೋದು. ಇಲ್ಲಿ ನಿಮ್ಗೆ ಬೆಳಗ್ಗೆ 6 ಗಂಟೆಯಿಂದ ಶುರು ಆಗ್ತಿದೆ. ಆಮೇಲೆ ಅಣ್ಣ ಬೇರೆ ಏನ್ ಸಿಗುತ್ತೆ? 8:30, 9 o'clock. ಸಂಡೇ ಆದ್ರೆ 8 o'clock ಎಲ್ಲ ಬಿರಿಯಾನಿ ಆಗುತ್ತೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಸಂಡೇ 8 o'clock ಬಿರಿಯಾನಿ ರೆಡಿ. 8 o'clock ಆಗುತ್ತೆ. ಮತ್ತೆ ಮಂಗಳವಾರ, ಬುಧವಾರ, ಶುಕ್ರವಾರ ಮಟನ್ ಬಿರಿಯಾನಿ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ 2 ಗಂಟೆ ಇರುತ್ತೆ. ಮತ್ತೆ ಸೋಮವಾರ, ಗುರುವಾರ ಮಟನ್ ಬಿರಿಯಾನಿ ಇಲ್ಲ, ಖಾಲಿ ಚಿಕನ್ ಬಿರಿಯಾನಿ ಮಾತ್ರ ಸಿಗ್ತದೆ. ಸೋಮವಾರ, ಮಂಗಳವಾರ ಮಟನ್ ಬಿರಿಯಾನಿ ಇರಲ್ಲ, ಖಾಲಿ ಚಿಕನ್ ಬಿರಿಯಾನಿ. ಮಿಕ್ಕಿದ ದಿವಸದಲ್ಲಿ ಮಟನ್ ಬಿರಿಯಾನಿ ಇರುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ 2 ಗಂಟೆವರೆಗೂ. ಒಂದು ದಿವಸಕ್ಕೆ ಎಷ್ಟು ಪ್ಲೇಟ್ ಹೋಗುತ್ತಣ್ಣ ಬಿರಿಯಾನಿ ನಿಮ್ಮ ಹತ್ರ? ಬಿರಿಯಾನಿ ನಾನು ಓಪನ್ ಮಾಡಿದಾಗ ಮಟನ್ 10 kg ಆಗ್ತಾ ಇದೆ ಬಿರಿಯಾನಿಗೆ. ಚಿಕನ್ ಬಂದ್ಬಿಟ್ಟು 15 kg ಆಗ್ತಾ ಇದೆ. ಇವಾಗ ಬಂದ್ಬಿಟ್ಟು 20 kg ಮಟನ್ ಬಿರಿಯಾನಿ ಮಾಡ್ತೀನಿ, 25 ಇಂದ 30 kg ಚಿಕನ್ ಮಾಡ್ತೀನಿ. ಬಟ್ ನನ್ಗೆ ಹೋಟೆಲ್ ಎಷ್ಟು ಮಾಡ್ತೀನೋ ಡೈಲಿ ಪಾರ್ಸಲ್ ಆರ್ಡರ್ ನಾನು ಇಲ್ಲೇ ಓನ್ ಆಗೋದಕ್ಕೆ 1 kgಗೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಬೇಕಂದ್ರೆ 700 ರೂಪಾಯಿ ತಗೊಂತೀನಿ. ಮಟನ್ ಬಿರಿಯಾನಿ ಅಂದ್ರೆ 1200 ರೂಪಾಯಿ ತಗೊಂತೀನಿ ಕೆಜಿಗೆ. ಎಲ್ಲ ಐಟಮ್ ನಮ್ದೇ ಇರ್ತದೆ. ಇಲ್ಲೇ ಇರ್ಲಿ, ನಾವು ಬೇಕಾದ್ರೆ ಮಾಡ್ಕೊಡ್ತೀವಿ, ಇಲ್ಲಿಂದ ಮಾಡ್ಕಳಿಸ್ತೀವಿ. ವೀಕ್ಷಕರೇ, ಇದೊಂದು ಇವರು ಹೋಟೆಲ್ ಮಾಡೋದು ಮಾತ್ರ ಅಲ್ಲ, ಆರ್ಡರ್ ಕೊಟ್ಟರು ಮಾಡ್ತಾರೆ. ನೀವೇನಾದ್ರು ಈ ಕಡೆ ಪಿಕ್ನಿಕ್ ಇಲ್ಲ ಅಂತ ಹೇಳಿದ್ರೆ 1 ಡೇಗೆ ಏನಾದ್ರು ಬರಂಗಿದ್ರೆ ನೀವು ಜಸ್ಟ್ ಆರ್ಡರ್ ಮಾಡ್ಬಿಟ್ರೆ ಸಾಕು, ಅವರೇ ಎಲ್ಲ ಐಟಮ್ಸ್ ಮಾಡ್ಕೊಂಡು ನಿಮಗೆ ತಗೊಂಬಂದು ಎಲ್ಲಿ ಬೇಕೋ ಅಲ್ಲಿ ಕೊಡ್ತಾರೆ. ಅದಕ್ಕೆ ಚಾರ್ಜ್ ಮಿನಿಮಮ್ 4 kg ಅಬೋ. ಅದಕ್ಕೆ ಏನಿದೆ ಚಾರ್ಜಸ್ ಅವರು ನಿಮ್ಗೆ ನೀವು ಇಲ್ಲಿ ಬಂದಾಗ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಒಂದೇ ಮೆಟೀರಿಯಲ್ ಚಾರ್ಜಸ್ ಒಂದೇ ರೀತಿ ಇರೋದಿಲ್ಲ. ನೀವು ಬರೋ ಟೈಮಲ್ಲಿ ಈಗಿರೋ ಪ್ರೈಸ್, ಹೌದು, ಈಗಿರೋ ಪ್ರೈಸ್ ಬಂದ್ಬಿಟ್ಟು ನಾಳೆ ಇರೋದಿಲ್ಲ. ಸೊ ಆ ದಿನ ನೀವು ಇಲ್ಲಿ ಬರ್ತಿರಲ್ವಾ, ಅವಾಗ ನೀವೇನ್ ಮಾಡಿ ಅಂದ್ರೆ ಅವ್ರನ್ನ ಕೇಳಿದ್ರೆ ಆ ಪರ್ಟಿಕ್ಯುಲರ್ ಪ್ರೈಸ್ ಏನು ಅಂತ ಹೇಳ್ತಾರೆ. ಅವರು ಕಂಪ್ಲೀಟ್ ಆಗಿ ಅದು ಹೈಜೀನ್ ಇಂದ ಮಾಡ್ಕೊಡ್ತಾರೆ. ನೀವು ನೋಡ್ತಿದ್ದೀರಾ, ನಾನು ಬೇಕಾದ ಹೋಟೆಲ್ ಒಂದ್ಸರಿ ತೋರಿಸ್ಕೊಡ್ತೀನಿ. ಫುಲ್ ಹೈಜೀನ್ ಆಗಿರುತ್ತೆ ಹೋಟೆಲ್. ಮತ್ತೆ ಮಧ್ಯಾಹ್ನ ಬಂದ್ಬಿಟ್ಟು ಮುದ್ದೆ, 11:30ಗೆ ಮುದ್ದೆ, ಪರೋಟ, ವೈಟ್ ರೈಸ್, ರಸ, ಬೋಟಿ, ಬೇಸಿಕ್ಲಿ ಮೀಲ್ಸ್ ಇರುತ್ತೆ. ಮುದ್ದೆ ಇರುತ್ತೆ, ಮಟನ್ ಇರುತ್ತೆ, ಬೋಟಿ, ನಾಟಿ ಕೋಳಿ, ತಲೆ ಮಾಂಸ, ಆರೋದು ಓಡೋದು ಎಲ್ಲರೂ ಇಲ್ಲೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದು ನಿಮ್ಗೆ ಈ ಸೂರಿ, ನಾನು ತುಂಬಾ ಸಲ ಬಂದಿದ್ದೀನಿ ಮುಲ್ಬಾಗಿಲಿಗೆ. ಸೂರಿ ಇದು ಬಂದ್ಬಿಟ್ಟು ಈಗ 1 year ಇಂದ ಇದಾಗ್ತಿರೋದು, ಬಟ್ ತೀರಾ ಫೇಮಸ್ ಆಗಿದೆ.
ಮುಲ್ಬಾಗ್ಲಲ್ಲಿ ಇವ್ರದ್ದು ದಮ್ ಬಿರಿಯಾನಿ ಹೋಟೆಲ್ ಏನಿದೆ ತೀರಾ ಫೇಮಸ್ ಆಗಿದೆ. ಬಟ್ ಚಾಕ್ನಾ ಅನ್ನೋದೇನಿದೆಯಲ್ಲ ಇದು ರೀಸೆಂಟ್ ಆಗಿ ಮಾಡಿರೋದು ಇವ್ರು. ಚಾಕ್ನಾ ಅನ್ನೋದು ಒಂದು 15-20 ಡೇಸ್ ಆಗಿದೆ ಇವ್ರು ಚಾಕ್ನಾ ಸ್ಟಾರ್ಟ್ ಮಾಡಿ. ಬಟ್ 15-20 ಡೇಸ್ ಆಗಿದ್ರು ಜನ ಮಾತ್ರ ಮುಗಿ ಬೀಳ್ತಾರೆ. ಈಗ ನಾನ್ ಬಂದಿರೋದು ಬಂದ್ಬಿಟ್ಟು ಜಸ್ಟ್ ಈಗ ಓಪನ್ ಆಗಿದೆ ಇದು. ಇನ್ನು ಸ್ವಲ್ಪ ಹೊತ್ತಿಗೆ ಬೇಕಾದ್ರೆ ನೀವು ನೋಡಿ ಜನ ತುಂಬೋಗ್ತಾರೆ ಇಲ್ಲಿ. ನಮ್ದು ಆಲ್ಮೋಸ್ಟ್ ರೆಡಿ ಆಗ್ತಿದೆ. ಚಾಕ್ನಾ ಹಾಕ್ಬೇಕು ಅನ್ನೋ ಐಡಿಯಾ ನಿಮ್ಗೆ ಎಲ್ಲಿಂದ ಬಂತಣ? ಸರ್ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಮೈನ್ ನಮ್ಮ ಫ್ರೆಂಡ್ ಸರ್ಕಲ್ ನಮ್ಮ ತಾಲೂಕಿನ ಕೆಲವು ಲೀಡರ್ಸ್ ಎಲ್ಲ ಅಫಿಷಿಯಲ್ಸ್ ಎಲ್ಲರೂ ಸೇರಿ ಬೇರೆ ಕಡೆ ಮತ್ತೆ ಚನ್ನಪಟ್ಟಣದಲ್ಲಿ ಕಲೇಸ್ಪಳ್ಳದಲ್ಲಿ ಎಲ್ಲ ಐತೆ. ನಿಮ್ದೆಲ್ಲ ಹೋಟ್ಲ್ ಎಲ್ಲ ಚೆನ್ನಾಗಿ ಕ್ಲಿಕ್ ಐತೆ, ಒಳ್ಳೆ ಊಟ ಕೊಡ್ತೀರಾ ನೀವು. ಅದು ಒಂದ್ಸಲಿ ಯಾಕೆ ಟ್ರೈ ಮಾಡಬಾರ್ದು, ಅಲ್ಲಿ ಹೋಗಿ ಕಲ್ತ್ಕೊಂಡ್ ಬರ್ಬೋದಲ್ಲ ಅಂತ ಹೇಳಿದ್ರು. ಬಟ್ ನಾನು ಲೋಕ್ ಕಲಿಯಕ್ಕಂತ ಆಗಿಲ್ಲ. ನಾನು ಓನ್ ರೆಸಿಪಿ ಮಾಡ್ತೀನಿ. ಓನ್ ರೆಸಿಪಿ ಮಾಡ್ಬಿಟ್ಟು ಒಂದು 2 ದಿವಸ ಬಿಟ್ಟು ಶಾಮಲ್ ಬಿಟ್ಟು ಫ್ರೆಂಡ್ ಸರ್ಕಲ್ನೇ ಕರ್ಕೊಂಡ್ ಬಂದು ಮಾಡಿದೆ. ಎಲ್ಲರೂ ಓಕೆ ಅಂದ್ರು, ಎಲ್ಲರೂ ಸೆಲೆಕ್ಟ್ ಮಾಡ್ಕೊಂಡ್ರು. ಮತ್ತೆ ನಾನು ಸುಮಾರು 1 ತಿಂಗಳಾಗೋಯ್ತು. 1 ತಿಂಗಳಿಂದ ಮಾಡ್ತಾ ಇದ್ದೀನಿ. ಒಂದು ದಿನೇ ಪಿಕಪ್ ಆಗ್ತಾ ಇದೆ. ಫಸ್ಟ್ ದಿವಸ ಬಂದು 3 kg ಹಾಕಿದ್ದೆ, ಮತ್ತೆ 2ನೇ ದಿವಸ ಬಂದು 5 kg ಆಗಿದ್ದೆ. ಹಂಗೆ ಇವಾಗ ಬಂದು 10 kg ಗಂಟ ಓಡ್ತಾ ಇದೆ. ನೋಡಿಬೇಕು ಇವ್ರು ಜಸ್ಟ್ ಟ್ರೈ ಮಾಡೋಣ ಅಂತ ಮಾಡಿದ್ದು. ಎಲ್ಲರೂ ಇಲ್ಲಿ ಬರೋರು ಬಂದ್ಬಿಟ್ಟು ಅವ್ರಿಗೆ ಇದನ್ನ ಯಾಕೆ ನೀನ್ ಮಾಡಬಾರ್ದು, ಬೇರೆ ಕಡೆ ಎಲ್ಲ ಮಾಡ್ತಿದ್ದಾರೆ, ನೀವ್ ಯಾಕೆ ಮಾಡಬಾರ್ದು ಅಂತ ಇವರು ಜಸ್ಟ್ ಟ್ರೈ ಮಾಡಿರೋದು. ಅಂಡ್ ಅವ್ರದ್ದು ಓನ್ ರೆಸಿಪಿಯಲ್ಲಿ ಟ್ರೈ ಮಾಡಿರೋದು. ಬಟ್ ಹೇಳ್ಬೇಕಂದ್ರೆ ಗಾಡ್ ಗ್ರೇಸ್ ಅವ್ರಿಗೆ ಕ್ಲಿಕ್ ಆಗೋಯ್ತು. ಸೊ ಫಸ್ಟ್ ಬಂದ್ಬಿಟ್ಟು ಅವರು ತೀರಾ ಕಡಿಮೆ ಕೆಜಿ ಮಾಡ್ತಿದ್ದು, ಈಗ ಈವ್ನಿಂಗ್ ಅದೇ 10 to 15 kgs ಆರಾಮಾಗಿ ಸೇಲ್ ಆಗ್ತಿದೆ. ಅಂಡ್ ಭಾನುವಾರ 25 to 30 kgs ವರೆಗೂ ಹೋಗ್ತಿದೆ ಅಂತೆ. ಸೊ ಹೇಳ್ಬೇಕಂದ್ರೆ ಅವಾಗ ನೋಡ್ಬೇಕಂದ್ರೆ ನಿಮ್ಗೆ ಚನ್ನಪಟ್ಟಣ ಆಗಿರ್ಬೋದು, ಕಲಾಸ್ಪೇಟೆ ಆಗ್ಬೋದು, ಅದು ಡಿಫ್ರೆಂಟ್ ಟೇಸ್ಟ್. ಅದನ್ನ ನಾವು ಇದ್ ಮಾಡಕ್ ಆಗೋದಿಲ್ಲ. ಬಟ್ ಇಲ್ಲೂ ನೀವು ಒಂದ್ಸಲಿ ಬಂದು ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾನಿರೋದು ವೈಟ್ ಫೀಲ್ಡ್ ಅಲ್ಲಿ. ನಾನು ಈ ವೈಟ್ ಫೀಲ್ಡ್ ಅಲ್ಲಿ ಕಲಾಸಿಪಾಳ್ಯಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಚನ್ನಪಟ್ಟಣಕ್ಕೆ ಹೋಗ್ಬೇಕು ಅಂದ್ರೆ ತೀರಾ ದೂರ ಆಗುತ್ತೆ. ಬಟ್ ಈ ವೈಟ್ ಫೀಲ್ಡ್, ಹೊಸಕೋಟೆ, ಕೋಲಾರ ಈ ಕಡೆ ಸುತ್ತಮುತ್ತ ಇರೋ ಹಳ್ಳಿಗಳವರು ಟ್ರಾಫಿಕ್ ಇರಲ್ಲ, ಏನಿರಲ್ಲ. ಅವ್ರಿಗೆ ಚಾಕ್ನಾ ತಿನ್ಬೇಕು ಅಂದ್ರೆ ಕಲಾಸಿಪಾಳ್ಯಗೆ ಹೋಗ್ಬೇಕು ಅಂತಿಲ್ಲ, ಚನ್ನಪಟ್ಟಣಕ್ಕೆ ಹೋಗ್ಬೇಕು ಅಂತಿಲ್ಲ. ಇನ್ಮೇಲೆ ನಿಮಗೆ ಮುಲ್ಬಾಗ್ಲು ಒಂದು ಆಪ್ಷನ್ ಅಲ್ಲಿ ಇದೆ. ನೀವೇನ್ ಮಾಡ್ಬೋದು ಅಂದ್ರೆ, ಇನ್ಮೇಲೆ ಸಂಡೇ ಆಯ್ತಾ, ಚಾಕ್ನಾ ಬೇಕಾ, ಎತ್ತಿ ಗಾಡಿ ಹೊಡೀರಿ ಮುಲ್ಬಾಗ್ಲಿಗೆ, ಆರಾಮಾಗಿ ಬರ್ಬೋದು ಇಲ್ಲಿ. ನೋಡಿ ನಮ್ದು ರೆಸಿಪಿ ಆಲ್ರೆಡಿ ರೆಡಿ ಆಗಿದೆ. ಬಾಯಿ ಸ್ವಲ್ಪ ಇದಾಗ್ತಿದೆ. ಅದು ಆ ಜ್ಯೂಸ್ ಇದೆಯಲ್ಲ, ಅದು ಈಗ ರೆಡಿ ಮಾಡ್ತಿದ್ದಾರೆ ನೋಡಿ. ಅವ್ರ ಕೈಯಲ್ಲಿದ್ದಾಗನೇ ನನಗೆ ಒಂದು ಇದ್ ಮಾಡ್ಬೇಕು ಅಂತಿದೆ. ನೋಡೋಣ, ಯಾಕಂದ್ರೆ ಆಲ್ರೆಡಿ ನಾನು ಕಲಸಿಪಾಳ್ಯ ಟೇಸ್ಟ್ ಮಾಡಿದ್ದೀನಿ, ಚನ್ನಪಟ್ಟಣ ಟೇಸ್ಟ್ ಮಾಡಿದ್ದೀನಿ. ಈ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ. ಅಂತೂ ಬಂತು. ಈಗ ಟೇಸ್ಟ್ ಮಾಡೋಣ. ಸೀರಿಯಸ್ಲಿ ಇಲ್ಲೇನೋ ಬಂದು ಮಾತಿಗೆ ಹೇಳ್ಬೇಕು ಅಂತಲ್ಲ, ನಾನು ಅಲ್ಲಿ ಏನ್ ಟೇಸ್ಟ್ ಮಾಡಿದ್ದೀನೋ ಸೇಮ್ ಟೇಸ್ಟ್ ಸಿಗ್ತಿದೆ. ಇನ್ನೊಂದು ಅಲ್ಲಿ ಸ್ವಲ್ಪ ಸ್ಪೈಸಿ ಇರುತ್ತೆ, ಎಲ್ಲರಿಗೂ ಅದು ಹೊಂದ್ಕೊಂಡು ಹೋಗಕ್ಕಾಗಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಮೀಡಿಯಂ ಸ್ಪೈಸ್. ಸ್ಪೈಸ್ ಬೇಕಾದ್ರೆ ನೀವು ಆಡ್ ಬ್ಯಾಕ್. ನಾನು ಮೀಡಿಯಂ ಬೇಕಿರ್ತೀನಿ, ಕೇಳ್ತಾರೆ ಸ್ಪೈಸಿ. ಈ ಕಡೆ ಎಲ್ಲ ನಾರ್ಮಲ್ ಮೀಡಿಯಂ ಹೋಗೋದು. ಸ್ಪೈಸಿ ಬೇಕಂದ್ರೆ ಸ್ಪೈಸಿ ಜಾಸ್ತಿ ಕೊಡ್ತೀನಿ. ಮೀಡಿಯಂ ಅಂದ್ರೆ ನಾನು ಎಲ್ಲರಿಗೂ ಮೀಡಿಯಂ ಮಾಡ್ತೀನಿ. ಸ್ಪೈಸಿ ಬೇಕಂದ್ರೂ ನಾನು ಜಾಸ್ತಿ ಮಾಡ್ತೀನಿ. ನೋಡಿ ಮೀಡಿಯಂ, ನಾನು ಜಾಸ್ತಿ ಸ್ಪೈಸಿ ತಿನ್ನಲ್ಲ. ಬಟ್ ಈಗ ನನಗೆ ಏನಾಗ್ತದೆ, ಇದು ಸಾಕು. ಬಟ್ ಸ್ಪೈಸಿ ತಿನ್ಬೇಕು ಅನ್ನೋರು ಅಂತವ್ರಿಗೆ ಸ್ಪೈಸಿ ಮಾಡ್ಕೊಡ್ತಾರೆ. ಇನ್ನೊಂದು ಏನ್ ಇರುತ್ತೆ, ಅವ್ರಿಗೆಲ್ಲರಿಗೂ ಸ್ಪೈಸಿ ಬೇಕಂದ್ರೆ ಸ್ಪೈಸಿ ಮಾಡ್ಕೊಡ್ತಾರೆ. ಅದೇನು ಪ್ರಾಬ್ಲಮ್ ಇಲ್ಲ. ಇನ್ಮೇಲೆ ಮುಲ್ಬಾಗ್ಲು ಕಸ್ಟಮರ್ ನಾವು ನೋಡಿದ ತಕ್ಷಣ ಅವ್ರಿಗೆ ಯಾವ ರೀತಿ ಕೊಡ್ಬೇಕು ಅಂತ ನಾವು ಊಹೆ ಮಾಡ್ಕೊಂಡು ಕೊಟ್ಬಿಡ್ತೀವಿ. ಓಕೆ, ಅಲ್ಲಿ ನೋಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಸ್ಟಮರ್ಗೆ ಹೆಂಗ್ ಕೊಡ್ಬೇಕಂತ ಗೊತ್ತಿರುತ್ತೆ, ಅಂತ ರೀತಿಯಲ್ಲಿ ಅವ್ರು ಮಾಡ್ಕೊಡ್ತಾರಂತೆ. ಸೊ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಟ್ಯಾಲೆಂಟ್ ಇದ್ರೆ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಇಟ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನಾನು. ಇನ್ನೊಂದು ಪೀಸ್ ಟ್ರೈ ಮಾಡೋಣ. ಲಿವರ್ ಪೀಸು ಬಂಬರ್ ಆಗಿದ್ದಾರೆ. ಸತ್ಯವಾಗ್ಲೂ ನೀವೇನ್ ಮಾಡ್ಬೇಕಂದ್ರೆ ಒಂದ್ಸಲಿ ಟ್ರೈ ಮಾಡ್ಬೇಕು. ಈಗ ಏನ್ ಮಾಡ್ತೀನಿ ಅಂದ್ರೆ, ನಮ್ಮ ವೈಫ್ನ ಒಂದ್ಸಲಿ ಕಲಿಸ್ತೀನಿ, ಅವರು ಟೇಸ್ಟ್ ಮಾಡ್ಲಿ.
ಅವ್ರು ಹೆಂಗಿದೆ ಅಂತ ಹೇಳ್ತಾರೆ, ಅದನ್ನ ಒಂದ್ಸಲಿ ನೋಡೋಣ. ಬಾಮ ಒಂದ್ಸಲ ಟೇಸ್ಟ್ ಮಾಡಿ ನೋಡಮ್ಮ. ಯಾವ್ದಾದ್ರು ಒಂದೇ ಸೇಮ್ ನಾವ್ ಅಲ್ಲಿ ತಿಂದಂಗೆ ಇದೆ ಅಲ್ಲ. ಎಲ್ಲರೂ ಚಾಕ್ನ 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 ಅಂತ ಹೇಳ್ತಾರೆ. ಸಿಟಿಗೆ ಹೋಗೋದ್ ಬದಲು ಈ ಕಡೆ ಟ್ರಾಫಿಕ್ ಇಲ್ದ್ರೆ ಮುಳ್ಬಾಗ್ಲ ಟ್ರೈ ಮಾಡಿ. ಸೇಮ್ ನೋಡಿ ಬಳ್ಳಿ. ಚೆನ್ನಾಗಿದೆ. ಈ ಬಳ್ಳಿ ಏನ್ ಗೊತ್ತಾ, ಬಳ್ಳಿ ಏನಂತ ನಿಮ್ಗೆ ಆಲ್ರೆಡಿ ಚೆನ್ನಾಗಿ ಗೊತ್ತಿರುತ್ತೆ. ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಬಿಕಾಸ್ ನಾವು ಸ್ಪೈಸಿ ತಿನ್ನೋದಿಲ್ಲ, ಮೀಡಿಯಂ ಸ್ಪೈಸ್ ಇದೆ. ಸೂಪರ್ ಆಗಿದೆ. ಇನ್ಮೇಲೆ ಚಾಕ್ನ ಅಂದ್ರೆ ಮುಳ್ಬಾಗಲ್ ಆಪ್ಷನಲ್ ಇಟ್ಕೊಳ್ಳಿ. ಮೈಸೂರಿಗೆ ಹೋಗೋರ್ ಬೇಕಾದ್ರೆ ಚನ್ನಪಟ್ಟಣದಲ್ಲಿ ತಿನ್ಬೋದು. ನಮ್ಮ ಮಂಜಣ್ಣ ಇರ್ತಾರೆ. ಇಲ್ಲಿ ಬಂದ್ರೆ ನಮ್ಮ ಅಣ್ಣ ಇರ್ತಾರೆ. ತಿರುಪತಿಗೆ ಹೋಗೋರೆಲ್ಲ ಈ ಕಡೆ ತಿರುಪತಿಗೆ ಆಕ್ಚುಲಿ ತಿರುಪತಿಯಿಂದ ರಿಟರ್ನ್ ಬರೋರಿಗೆ ತಿರುಪತಿಗೆ ಹೋಗಿ ಯಾರು ನಾನ್ ವೆಜ್ ತಿನ್ನಲ್ಲ. ಬಟ್ ಆಂಧ್ರ ಇಲ್ಲಿ ಚಿತ್ತೂರು ಪಾಲ್ಮೇರಿ ಈ ಕಡೆ ಹೋಗೋರೆಲ್ಲಾನು ಆರಾಮಾಗಿ ಟೇಸ್ಟ್ ಮಾಡ್ಬೋದು. ಅಂಡ್ ಮೋರ್ ಓವರ್ ನಾನು ಹೇಳ್ಬೇಕಂದ್ರೆ ಸ್ಯಾಟರ್ಡೆ ಸಂಡೇ ಬೆಂಗಳೂರಿಂದ ಬೈಕರ್ಸ್ ಟೀಮೇ ಬರ್ತಾರೆ, ಕ್ಲಬ್ಬೇ ಬರ್ತಾರೆ. ಅವರು ಬೆಸ್ಟ್. ಅಲ್ಲಿಂದ ಬಂದ್ರ ಚಾಕ್ನ ತಿಂದ್ರ ಮತ್ತೆ ಮನೆಗೆ ಹೋದ್ರ. ನಾನ್ ವೆಜ್ ಎಲ್ಲರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಅಂತ ಅನ್ಕೊಳ್ಳೋದು ಕಾಮನ್. ಸೊ ಎಲ್ಲರೂ ತಿನ್ನಕ್ ಸಾಧ್ಯ ಇಲ್ಲ. ಬಿಕಾಸ್ ಯಾಕೆಂದ್ರೆ ಚನ್ನಪಟ್ಟಣಕ್ಕೆ ಎಲ್ಲರೂ ಹೋಗಕ್ಕಾಗಲ್ಲ, ಕಲಾಸಿಪಾಳ್ಯಕ್ಕೆ ಎಲ್ಲರೂ ಹೋಗಕ್ಕಾಗೋದಿಲ್ಲ. ಬಟ್ ಮುಳ್ಬಾಗಲ್ ಮೈನ್ ಆಪ್ಷನ್ ಅಂತ ಹೇಳ್ಬೋದು. ಅದು ನಿಜಾನೇ. ಎಲ್ರು ಅನ್ಕೊಂಡಿದ್ದ ಜಾಗಕ್ಕೆ ಅಲ್ಲಿ ಹೋಗಕ್ ಆಗಲ್ಲ. ಆಪ್ಷನ್ ಅಂತ ಇದ್ದಾಗ ಒಳ್ಳೇದೇ ಅಲ್ವಾ. ಸೊ ಎಲ್ಲರೂ ಬಂದು ಚಾಕ್ನ ಕೂಡ ಎಲ್ಲರೂ ಟ್ರೈ ಮಾಡ್ಬೋದು ಅನ್ನೋದು ನನ್ನ ಒಪಿನಿಯನ್. ಬಿಕಾಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಚಾಕ್ನ. ಬಿಕಾಸ್ ಸಿಗಪಟ್ಟೆ ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಇನ್ನೊಂದ್ಸರಿ ಕಾಂಟ್ಯಾಕ್ಟ್ ಬಂದ್ಬಿಟ್ಟು ಅನ್ನೋದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನೋಡಿ. ಇನ್ನೊಂದ್ಸಲಿ ಲೊಕೇಶನ್ ಹೇಳ್ತೀನಿ. ನಾವು ಮುಳ್ಬಾಗಿಲು ಕೋಲಾರ ಕಡೆಯಿಂದ ಮುಳ್ಬಾಗಿಲು ಬಂದಾಗ BMC ಪೆಟ್ರೋಲ್ ಬಂಕ್ ಆಪೋಸಿಟ್ ಅಲ್ಲಿ ಇದೆ ಸೂರಿ ದಮ್ ಬಿರಿಯಾನಿ. ಅಲ್ಲಿ ಪಕ್ಕದಲ್ಲಿ ಅವರೇ ಚಾಕ್ನ ಮಾಡ್ತಿರೋದು. ಇನ್ನೊಂದು ವಿಡಿಯೋ ಅವರು ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಅನಿಲ್ ಕನ್ನಡಿಗ. ಬಾಯ್ ಬಾಯ್.